ಎಲ್ಲರಿಗೂ ನಮಸ್ಕಾರ. ಪ್ರಿಮನು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಪ್ರಿಯಾಂಕಾ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು 8ನೇ ತರಗತಿಯ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ 17ನೇ ಅಧ್ಯಾಯವಾಗಿರುವಂತಹ ಗುಪ್ತರು ಹಾಗೂ ವರ್ಧನರು ಈ ಒಂದು ಪಾಠದ ವಿವರಣೆಯನ್ನು ನೀಡ್ತಾ ಇದ್ದೀನಿ. ಈ ಒಂದು ಪಾಠ ಏನಿದೆ 17ನೇ ಅಧ್ಯಾಯ, ಇದು ಪರಿಷ್ಕೃತ ಪಠ್ಯಪುಸ್ತಕ ಭಾಗ 2ರ ಒಂದು ಅಧ್ಯಾಯವಾಗಿರುವಂಥದ್ದು. ಸೊ ನಿಮಗೆ ಗೊತ್ತೇ ಇದೆ, ಪಾರ್ಟ್ 1 ಪಾರ್ಟ್ 2 ಅಂತ ಹೇಳಿ ಟೆಕ್ಸ್ಟ್ ಬುಕ್ ಮಾಡ್ತಾರೆ ಸೆಮಿಸ್ಟರ್ಗಳ ಮೊದಲನೇ ಸೆಮಿಸ್ಟರ್ ಹಾಗೆ 2ನೇ ಸೆಮಿಸ್ಟರ್ಗೆ. ಸೊ ಇದು 2ನೇ ಸೆಮಿಸ್ಟರ್ನಲ್ಲಿರ್ತಕ್ಕಂತಹ 2ನೇ ಪಾಠ ಅಂದರೆ 17ನೇ ಅಧ್ಯಾಯ. ಸೊ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ, ತಡ ಮಾಡದೆ ಆದಷ್ಟು ಬೇಗ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ಮೊದಲನೇದಾಗಿ ಈ ಗುಪ್ತರು ಹಾಗೆ ವರ್ಧನರು ಅಂತಕ್ಕಂತಹ ಪಾಠ ಏನಿದೆ, ಸೊ ಇದು ಯಾವೆಲ್ಲ ವಿಚಾರಗಳನ್ನು ಒಳಗೊಂಡಿದೆ ಅನ್ನೋದನ್ನು ನೋಡ್ತಾ ಹೋಗೋದಾದರೆ, ಅಂದರೆ ಯಾವ ವಿಚಾರಗಳ ಬಗ್ಗೆ ನಮಗೆ ತಿಳಿಸ್ಕೊಡುತ್ತೆ ಅಂದರೆ, ಗುಪ್ತ ಸಾಮ್ರಾಜ್ಯದ ಪ್ರಸಿದ್ಧ ದೊರೆಗಳಾಗಿರಬಹುದು, ಹಾಗೆ ಆ ದೊರೆಗಳ ರಾಜಕೀಯ ಸಾಧನೆಗಳು, ಇನ್ನು ಗುಪ್ತ ಸಾಮ್ರಾಜ್ಯದ ಸಾಹಿತ್ಯ ಮತ್ತು ವಿಜ್ಞಾನದ ಕೊಡುಗೆಗಳು, ಅಂದರೆ ಆ ಗುಪ್ತರು ಸಾಹಿತ್ಯ ಆಗಿರ್ಬೋದು, ಹಾಗೆಯೇ ವಿಜ್ಞಾನ ಕ್ಷೇತ್ರಕ್ಕೆ, ವಾಸ್ತುಶಿಲ್ಪ ಕ್ಷೇತ್ರಕ್ಕೆ ಯಾವೆಲ್ಲ ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಅಂತಕ್ಕಂಥದ್ದು, ಇನ್ನು ವರ್ಧನ ಸಾಮ್ರಾಜ್ಯದ ಬೆಳವಣಿಗೆ ಆಗಿರಬಹುದು, ಹಾಗೆ ಸಾಹಿತ್ಯಿಕ ಮತ್ತು ಶೈಕ್ಷಣಿಕ ಕ್ಷೇತ್ರಕ್ಕೆ ನೀಡಿರುವಂತಹ ಕೊಡುಗೆಗಳು, ಇನ್ನು ಗುಪ್ತರ ಸಾಮ್ರಾಜ್ಯದ ಒಂದು ವ್ಯಾಪ್ತಿಯನ್ನು ಭಾರತದ ಭೂಪಟದಲ್ಲಿ ಹೇಗೆ ಗುರುತಿಸೋದು ಅಂತಕ್ಕಂಥದ್ದನ್ನು ಈ ಗುಪ್ತರು ಹಾಗೆ ವರ್ಧನರು ಪಾಠ ಬಹಳ ಸೊಗಸಾಗಿ ತಿಳಿಸ್ಕೊಟ್ಟಿರೋವಂಥದ್ದು. ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ನಿಮಗೆ ಗೊತ್ತಿರೋ ಹಾಗೆ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳು ಕೂಡ ಡೇಟ್ ಫಿಕ್ಸ್ ಆಗಿದೆ, ಡೇಟ್ ಅನೌನ್ಸ್ ಮಾಡಿದ್ದಾರೆ. ಹಾಗೆ ಕೆಲವೊಂದು ಪರೀಕ್ಷೆಗಳು ನಡೀತಾ ಇದ್ದಾವೆ, ಇನ್ನೂ ನಡಿಬೇಕಾಗಿರೋಂಥ ಪರೀಕ್ಷೆಗಳು ಇನ್ನೂ ಇದ್ದಾವೆ. ಸೊ ಅದಕ್ಕೆಲ್ಲ ಕೂಡ ನೀವು ಪ್ರಿಪ್ರೇಷನ್ ಮಾಡ್ಕೊತಾ ಇರ್ತೀರಾ. ಸೊ ನಾನು ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಸಪ್ರೇಟ್ ಪ್ಲೇಲಿಸ್ಟ್ ಮಾಡಿಟ್ಟಿದ್ದೀನಿ, ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂತ. ಸೊ ಅದರಲ್ಲಿ ಪರ್ಟಿಕ್ಯುಲರ್ ಆಗಿ ಈ ಗುಪ್ತರಾಗಿರ್ಬೋದು, ವರ್ಧನರು, ಕುಶಾನರು, ಮೊಘಲರು, ಮರಾಠರು ಅವರ ಬಗ್ಗೆ ಕಂಪ್ಲೀಟ್ ಡೀಟೇಲ್ನ ನಾನು ಅದರಲ್ಲಿ ಹಾಕಿದ್ದೀನಿ. ಸೊ ನಿಮಗೆ ಇನ್ನೂ ಹೆಚ್ಚಿನ ಇನ್ಫಾರ್ಮೇಷನ್, ಟೆಕ್ಸ್ಟ್ ಬುಕ್ ಕಲ್ದಿರ ಇನ್ನೂ ಹೆಚ್ಚಿನ ಇನ್ಫಾರ್ಮೇಷನ್ ಬೇಕು ಅಂತ ಅಂದರೆ ನೀವು ದಯವಿಟ್ಟು ನೀವು ನನ್ನ ಚಾನಲ್ಗೆ ವಿಸಿಟ್ ಮಾಡಿ, ಅಲ್ಲಿ ಪ್ಲೇಲಿಸ್ಟಲ್ಲಿ ಹೋಗಿ ನೋಡಿದರೆ ಖಂಡಿತವಾಗ್ಲೂ ನಿಮಗೆ ಉಪಯುಕ್ತವಾಗಿರ್ತಕ್ಕಂತಹ ಮಾಹಿತಿಗಳು ಸಿಗುತ್ತೆ. ಸೊ ಬನ್ನಿ ಪಾಠ ಶುರು ಮಾಡೋಣ. ಸ್ನೇಹಿತರೆ, ಇಲ್ಲಿ ಗುಪ್ತ ಸಾಮ್ರಾಜ್ಯ ಅಥವಾ ಗುಪ್ತರು ಏನಿದ್ದಾರೆ, ತಮ್ಮ ಒಂದು ಸಾಮ್ರಾಜ್ಯವನ್ನು 4ನೇ ಶತಮಾನದಲ್ಲೇ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿಕೊಂಡಿರ್ತಾರೆ. ಹಾಗೆಯೇ ಈ ಒಂದು ಗುಪ್ತರ ಕಾಲದಲ್ಲಿಯೇ ಹೆಚ್ಚಿನ ಮಟ್ಟದ ಸಾಹಿತ್ಯ ಆಗಿರಬಹುದು, ಗ್ರಂಥಗಳು, ಹಾಗೆಯೇ ಸಂಸ್ಕೃತ ಭಾಷೆ ತನ್ನ ಒಂದು ಸ್ಥಾನವನ್ನು ಪಡ್ಕೊಳ್ತು ಅಂತ ಹೇಳ್ಬೋದು. ಅಂದರೆ ಸಂಸ್ಕೃತ ಭಾಷೆ ಹಾಗೆ ಅದರಿಂದ ಮೂಡಿರುವಂತಹ ಎಷ್ಟೋ ಸಾಹಿತ್ಯ ಈ ಕಾಲದ ಒಂದು ಕನ್ನಡಿ ಅಂತ ಹೇಳ್ಬೋದು. ಹಾಗೆಯೇ ಗುಪ್ತರು ಮಗಧ ಪ್ರದೇಶದಿಂದ ಇವರು ತಮ್ಮ ಒಂದು ನೆಲೆಯನ್ನು ಕಂಡುಕೊಳ್ತಾರೆ. ಹಾಗಾದರೆ ಗುಪ್ತ ಸಾಮ್ರಾಜ್ಯವನ್ನು ಯಾರು ಸ್ಥಾಪನೆ ಮಾಡಿದವರು? ಶ್ರೀಗುಪ್ತ ಅಂತಕ್ಕಂಥವನು ಗುಪ್ತ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾನೆ. ನಂತರ ಮೊದಲನೇ ಚಂದ್ರಗುಪ್ತ ಏನಿದ್ದಾನೆ, ಲಿಚ್ಚವಿಯ ಯುವರಾಣಿಯನ್ನು ಮದುವೆಯಾಗ್ತಾನೆ. ಮದುವೆಯಾದ ನಂತರ ತನ್ನ ಸಾಮರ್ಥ್ಯದ ಜೊತೆಗೆ ತನ್ನ ರಾಜ್ಯದ ಸಾಮರ್ಥ್ಯವನ್ನು ಕೂಡ ಅವನು ಹೆಚ್ಚಿಸಿಕೊಳ್ತಾನೆ. ಇದರಿಂದ ಸಾಮಾನ್ಯ ಶಕ 320ರಲ್ಲಿ ಗುಪ್ತ ಶಕೆ ಕೂಡ ಆರಂಭ ಆಗತ್ತೆ. ಗುಪ್ತ ಶಕೆಯನ್ನು ಯಾರು ಆರಂಭ ಮಾಡಿದವರು? ಹಾಗಾದರೆ 1ನೇ ಚಂದ್ರಗುಪ್ತ ಗುಪ್ತ ಶಕೆಯನ್ನು ಆರಂಭ ಮಾಡ್ತಾನೆ. ಇನ್ನು ಗುಪ್ತರ ರಾಜಧಾನಿ ಯಾವುದು ಅಂತ ಹೇಳಿದ್ರೆ, ಇವರು ಪಾಟಲಿಪುತ್ರವನ್ನು ತಮ್ಮ ರಾಜಧಾನಿಯನ್ನಾಗಿ ಮಾಡಿಕೊಂಡು ಇವರು ಆಳ್ವಿಕೆಯನ್ನು ಮಾಡ್ತಾ ಇರ್ತಾರೆ. ಈ ಗುಪ್ತ ಸಾಮ್ರಾಜ್ಯದ ಕಾಲಾವಧಿಯ ಬಗ್ಗೆ ನಾವು ತಿಳ್ಕೋಬೇಕು ಅಂತ ಹೇಳಿದ್ರೆ, ಕ್ರಿಸ್ತಶಕ 300ರಿಂದ ಕ್ರಿಸ್ತಶಕ 500ರ ತನಕ ಗುಪ್ತರು ಸಾಮ್ರಾಜ್ಯವನ್ನ ಅಥವಾ ರಾಜ್ಯವನ್ನ ಆಳ್ವಿಕೆ ಮಾಡ್ತಾ ಇರ್ತಾರೆ. 1ನೇ ಚಂದ್ರಗುಪ್ತನ ನಂತರ ಅವನ ಮಗ ಸಮುದ್ರಗುಪ್ತ ಅಧಿಕಾರಕ್ಕೆ ಬರ್ತಾನೆ ಅಥವಾ ಆಡಳಿತವನ್ನ ನಿರ್ವಹಣೆ ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ಇನ್ನು ಹರಿಸೇನ ರಚನೆ ಮಾಡಿದಂತಹ ಪ್ರಯಾಗ ಪ್ರಶಸ್ತಿಯಿಂದಾಗಿ ಇವನ ಒಂದು ಸಾಧನೆಗಳು ಈಗಲೂ ಕೂಡ ಅಮರವಾಗಿರುವಂಥದ್ದು ಅಂತ ಹೇಳ್ಬೋದು. ಇದು ಯಾವ ಭಾಷೆಯಲ್ಲಿದೆ ಅಂತ ಹೇಳಿದ್ರೆ, ಸಂಸ್ಕೃತ ಭಾಷೆಯಲ್ಲಿ ಇರೋದ್ರಿಂದ ಅಶೋಕನ ಒಂದು ಸ್ತಂಭ ಒಂದರ ಮೇಲೆ ಇದನ್ನ ಕೆತ್ತಿರೋ ಅಂಥದ್ದು. ಹಾಗೆ ಸಮುದ್ರಗುಪ್ತನ ಸಾಧನೆಗಳನ್ನ ವಿವರಿಸತಕ್ಕಂತಹ ಅಲಹಾಬಾದ್ ಶಾಸನವನ್ನ ಅಶೋಕನ ಮೆಹರೌಲಿ ಸ್ತಂಭದ ಮೇಲೇನೆ ಕೆತ್ತಿರೋ ಅಂಥದ್ದು. ಇದನ್ನ ಈತನ ಆಸ್ಥಾನ ಕವಿಯಾಗಿದ್ದಂತಹ ಹರಿಸೇನ ಏನಿದ್ದಾನೆ ಸಂಸ್ಕೃತ ಭಾಷೆಯಲ್ಲಿ ರಚನೆಯನ್ನ ಮಾಡಿರ್ತಕ್ಕಂಥದ್ದು. ಅಂದ್ರೆ ಇವರ ಒಂದು ಗುಪ್ತರ ಆಳ್ವಿಕೆಯ ಕಾಲದಲ್ಲಿ ಭಾರತದ ಬಹಳಷ್ಟು ಭಾಗಗಳು ಕೂಡ ಗುಪ್ತರ ಆಳ್ವಿಕೆಗೆ ಒಳಪಟ್ಟಿರುತ್ತೆ. ಇವನ ಒಂದು ಅಶ್ವಮೇಧ ಯಾಗ ಮರುಕಳಿಸಿದಂತಹ ವೈದಿಕ ವಿಧಿವಿಧಾನಗಳನ್ನ ನೆನಪು ಮಾಡೋ ಅಂಥದ್ದು. ಹಾಗೆಯೇ ಸಮುದ್ರಗುಪ್ತನು ಕೇವಲ ಕ್ಷತ್ರಿಯ ಮಾತ್ರ ಆಗಿರಲಿಲ್ಲ, ಅವನು ಮಹಾಕವಿನೂ ಕೂಡ ಆಗಿದ್ದ. ಹಾಗೆಯೇ ಅವನಿಗೆ ಸಂಗೀತ ಅಂತ ಹೇಳಿದ್ರೆ ಬಹಳನೇ ಇಷ್ಟ ಇತ್ತು. ಇನ್ನು ಅವನಿಗೆ ಸಂಗೀತದ ಮೇಲೆ ಇದ್ದಂತಹ ಒಂದು ವ್ಯಾಮೋಹವನ್ನು ಅವನು ಯಾವ ರೀತಿ ವ್ಯಕ್ತಪಡಿಸಿದಾನೆ ಅಂತ ಹೇಳಿದ್ರೆ, ಚಿನ್ನದ ನಾಣ್ಯಗಳಲ್ಲಿ ವೀಣೆಯನ್ನು ನುಡಿಸ್ತಾ ಇರ್ತಕ್ಕಂತಹ ಒಂದು ಚಿತ್ರದ ಮುಖಾಂತರ ಅವನ ಒಂದು ಸಂಗೀತದ ವ್ಯಾಮೋಹವನ್ನು ಅವನು ವ್ಯಕ್ತಪಡಿಸಿರ್ತಕ್ಕಂಥದ್ದು ಅಂತ ಹೇಳ್ಬೋದು. ಇನ್ನು ಸಮುದ್ರಗುಪ್ತನ ನಂತರ ಆಳ್ವಿಕೆಗೆ ಬಂದಂಥವರು ಯಾರು ಅಂತ ಹೇಳಿದ್ರೆ
ಹೇಳಿದ್ರೆ ಎರಡನೇ ಚಂದ್ರಗುಪ್ತ ಏನಿದ್ದಾನೆ ತನ್ನ ಒಂದು ಸಾಮ್ರಾಜ್ಯವನ್ನ ಅಥವಾ ಗುಪ್ತ ಸಾಮ್ರಾಜ್ಯವನ್ನ ಮತ್ತಷ್ಟು ವಿಸ್ತರಿಸಿ ಸ್ಥಿರತೆಯನ್ನ ತಂದ ಅಂತ ಹೇಳ್ಬೋದು. ಇವನೇನ್ ಮಾಡ್ತಾನೆ, ಎರಡನೇ ಚಂದ್ರಗುಪ್ತ ಶಕರನ್ನ ಸೋಲಿಸಿ ಪಶ್ಚಿಮ ಭಾರತವನ್ನ ಗುಪ್ತರ ಸಾಮ್ರಾಜ್ಯಕ್ಕೆ ಸೇರಿಸ್ಕೊಳ್ತಾನೆ. ಹಾಗೆಯೇ ಭಾರತದ ಅನೇಕ ರಾಜಮನೆತನಗಳ ಜೊತೆಗೆ ಈತನು ಮದುವೆ ಮುಖಾಂತರ ಸಂಬಂಧವನ್ನ ಬೆಳೆಸಿ ಮತ್ತಷ್ಟು ಪ್ರಭಾವಿಯಾಗಿ ವಿಕ್ರಮಾದಿತ್ಯ ಅಂತ ಹೇಳಿ ಬಿರುದನ್ನು ಕೂಡ ಪಡ್ಕೊಳ್ತಾನೆ. ಯಾರು? ಎರಡನೇ ಚಂದ್ರಗುಪ್ತ. ಇನ್ನು ಇವನ ಕಾಲದಲ್ಲಿ ಯುದ್ಧಗಳಿಗಿಂತ ಹೆಚ್ಚಿನ ಮಟ್ಟದ ಇಂಪಾರ್ಟೆನ್ಸ್ ಅನ್ನು ಅವನು ಸಾಹಿತ್ಯ ಹಾಗೆ ಕಲೆಗೆ ನೀಡಿ ಸಾಹಿತ್ಯ ಮತ್ತು ಕಲೆಯನ್ನು ಅವನು ಪೋಷಣೆ ಮಾಡ್ತಾ ಇದ್ದ. ಜೊತೆಗೆ ಎರಡನೇ ಚಂದ್ರಗುಪ್ತ ಏನಿದ್ದಾನೆ ಬಹಳಷ್ಟು ಕವಿಗಳಿಗೆ ತನ್ನ ಒಂದು ಸಾಮ್ರಾಜ್ಯದಲ್ಲಿ ಆಶ್ರಯವನ್ನ ನೀಡಿದ್ದ. ಆಗ್ಲೇ ಹೇಳ್ದ ಹಾಗೆ ನಾನು ಅವನು ಯುದ್ಧಗಳಿಗಿಂತ ಜಾಸ್ತಿ ಏನಕ್ಕೆ ಇಂಪಾರ್ಟೆನ್ಸ್ ಅನ್ನು ಕೊಟ್ಟಿದ್ದ, ಕಲೆಗೆ ಇಂಪಾರ್ಟೆನ್ಸ್ ಅನ್ನು ಕೊಟ್ಟಿದ್ದ. ಸೊ ಹಾಗಾಗಿ ಅವನು ಸಾಮ್ರಾಜ್ಯದಲ್ಲಿ ಹೆಚ್ಚಿನ ಕವಿಗಳಿಗೆ ಅವನು ಆಶ್ರಯವನ್ನ ನೀಡಿರ್ತಾನೆ. ಅದರಲ್ಲಿ ಬಹಳನೇ ಪ್ರಮುಖವಾಗಿರ್ತಕ್ಕಂತಹ ಕವಿಗಳು ಅಂತ ಹೇಳಿದ್ರೆ ಕಾಳಿದಾಸನು ಕೂಡ ಇದೇ ಕಾಲಕ್ಕೆ ಸೇರಿರ್ತಕ್ಕಂಥವನು. ಇವನು ಮೇಘದೂತ ಆಗಿರಬಹುದು, ಹಾಗೆ ಋತು ಸಂಹಾರ ಮತ್ತೆ ಖಂಡ ಕಾವ್ಯಗಳನ್ನು ಕೂಡ ರಘುವಂಶ ಹಾಗೆ ಕುಮಾರ ಸಂಭವ ಅನ್ನುವಂತಹ ಮಹಾಕಾವ್ಯಗಳನ್ನ ಬರೆದಿರುವಂಥದ್ದು. ಇಷ್ಟೆಲ್ಲ ಕಾವ್ಯಗಳ ಜೊತೆಗೆ ಕಾಳಿದಾಸ ಬರೆದಿರ್ತಕ್ಕಂತಹ ನಾಟಕಗಳಲ್ಲಿ ಶ್ರೇಷ್ಠವಾಗಿರುವಂತಹ ನಾಟಕ ಅಂತ ಹೇಳಿದ್ರೆ ಅಭಿಜ್ಞಾನ ಶಾಕುಂತಲ ಕಾಳಿದಾಸ ಬರೆದಿರ್ತಕ್ಕಂತಹ ಶ್ರೇಷ್ಠ ನಾಟಕಗಳಲ್ಲಿ ಒಂದು. ಇವರ ಜೊತೆಗೆ ಕಾಳಿದಾಸನ ಜೊತೆಗೆ ಶೂದ್ರಕ ಅಂತಕ್ಕಂಥವನು ಮೃಚ್ಛಕಟಿಕ ಅನ್ನುವಂತಹ ಒಂದು ಗ್ರಂಥವನ್ನ ಬರೀತಾನೆ. ಜೊತೆಗೆ ವಿಶಾಖದತ್ತ ಅಂತಕ್ಕಂತಹ ವಿದ್ವಾಂಸ ಏನಿದ್ದಾನೆ ಮುದ್ರಾ ರಾಕ್ಷಸ ಅನ್ನುವಂತಹ ಒಂದು ಗ್ರಂಥವನ್ನ ಬರೀತಾನೆ. ಸೊ ಈ ರೀತಿ ಈ ಕಾಲದ ಬೇರೆ ಬೇರೆ ಕೃತಿಗಳು ಎರಡನೇ ಚಂದ್ರಗುಪ್ತನ ಕಾಲದಲ್ಲಿ ಹೊರಬಂದಿರೋಂಥದ್ದು ಅಂತ ಹೇಳ್ಬೋದು. ನಂತರ ಹೂಣರ ದಾಳಿಗೆ ನಿರಂತರವಾಗಿ ಒಳಗಾಗಿ ಏನಾಗುತ್ತೆ, ಗುಪ್ತ ಸಾಮ್ರಾಜ್ಯ ಅವನತಿಯನ್ನ ಹೊಂದತ್ತೆ ಅಥವಾ ಪತನವನ್ನ ಕಾಣುತ್ತೆ. ಗುಪ್ತರು ಬಹಳ ದೊಡ್ಡದಾಗಿರ್ತಕ್ಕಂತಹ ಸುಸಜ್ಜಿತ ಸೇನೆಯನ್ನ ಹೊಂದಿರಲಿಲ್ಲ. ಆದರೆ ಸಾಮಂತರು ಅಂದರೆ ಅವರ ಒಂದು ಕಾಲದಲ್ಲಿ ಇದ್ದಂತಹ ಬೇರೆ ಬೇರೆ ದೊರೆಗಳೇನಿದ್ದಾರೆ ಸಾಮಂತರು ಸೈನ್ಯದ ಅವಶ್ಯಕತೆಗಳನ್ನು ಯುದ್ಧಗಳ ಸಮಯದಲ್ಲಿ ನೀಗ್ತಾ ಇದ್ರು. ಹಾಗಾಗಿ ಸಾಮಂತರು ಇವರ ಕಾಲದಲ್ಲಿ ಬಹಳಷ್ಟು ಅಧಿಕಾರವನ್ನು ಚಲಾಯಿಸ್ತಾ ಇದ್ರು. ಅಧಿಕಾರ ವರ್ಗ ಅಮಾತ್ಯರಿಂದ ಕೂಡಿರುತ್ತೆ. ಇನ್ನು ಬೇರೆ ಬೇರೆ ಹುದ್ದೆಗಳನ್ನು ಬೇರೆ ಬೇರೆ ಉದ್ಯೋಗಗಳನ್ನು ಅಮಾತ್ಯರು ಹೊಂದಿರ್ತಾರೆ. ಆಡಳಿತ ಇವರ ಕಾಲದಲ್ಲಿ ವಿಕೇಂದ್ರೀಕರಣಗೊಂಡಿರುತ್ತೆ. ಪುರೋಹಿತರು ಅನೇಕ ದಾನದತ್ತಿಗಳನ್ನು ಪಡ್ಕೊಳ್ತಾ ಇದ್ರು. ಭೂದಾನವಾಗಿ ಅನೇಕ ಹಳ್ಳಿಗಳನ್ನ ಒಳಗೊಂಡ ಹಾಗೆ ಇವರುಗಳಿಗೆ ನೀಡ್ತಾ ಇದ್ರು. ಅನೇಕ ದೇವಾಲಯಗಳು ಇದರಿಂದ ಅಭಿವೃದ್ಧಿಯನ್ನ ಕಂಡಂತಹ ನಿದರ್ಶನಗಳು ಕೂಡ ಇದ್ದಾವೆ. ಸೊ ಇಂತಹ ಪ್ರದೇಶಗಳು ಅನೇಕ ಆರ್ಥಿಕ ಹಾಗೆ ಆಡಳಿತಾತ್ಮಕ ವಿನಾಯಿತಿಗಳನ್ನ ಪಡ್ಕೊಳ್ಳೋದ್ರ ಜೊತೆಗೆ ಎಲ್ಲಾ ವ್ಯವಹಾರಗಳಲ್ಲೂ ಕೂಡ ಸ್ವತಂತ್ರ ಪ್ರದೇಶಗಳಾಗಿದ್ವು. ಹೋಗ್ತಾ ಹೋಗ್ತಾ ಏನಾಗಿತ್ತು, ಆ ಪ್ರದೇಶದಲ್ಲಿ ವಾಸ ಮಾಡ್ತಾ ಇದ್ದಂತ ಜನರಾಗಿರ್ಬೋದು, ಕೃಷಿಕರು, ಕುಶಲಕರ್ಮಿಗರು, ಭೂಮಾಲೀಕರ ಕಟ್ಟುಪಾಡಿಗೆ ಎಲ್ಲೋ ಒಂದ್ ಕಡೆ ಅಧೀನರಾಗ್ಬಿಟ್ರು ಅಂತ ಹೇಳ್ಬೋದು. ಸೊ ಈ ರೀತಿಯಾಗಿ ಆ ಒಂದು ಸಮಾಜ ಸಂಕೀರ್ಣ ಹಾದಿ ಕಡೆ ಸಾಗ್ತಾ ಇತ್ತು. ಸೊ ಈ ಕಾಲದಲ್ಲಿ ಪಾಶ್ಚಾತ್ಯರ ಜೊತೆಗೆ ಗುಪ್ತರಿಗೆ ಇದ್ದಂತಹ ಒಂದು ವ್ಯಾಪಾರ ಸಂಬಂಧನೂ ಕೂಡ ಎಲ್ಲೋ ಒಂದ್ ಕಡೆ ಕಡಿಮೆ ಆಗ್ತಾ ಇತ್ತು, ಎಲ್ಲೋ ಒಂದ್ ಕಡೆ ಕಂಪ್ಲೀಟ್ ಆಗಿ ಕುಸಿದು ಹೋಯ್ತು ಅಂತ ಹೇಳ್ಬೋದು. ಸೊ ಇದರಿಂದಾಗಿ ಗುಪ್ತರ ಒಂದು ಆರ್ಥಿಕ ವ್ಯವಸ್ಥೆಯನ್ನು ಕೂಡ ನಾಶವನ್ನ ಕಂಡು ಅಥವಾ ಕುಂಠಿತಗೊಳ್ತು ಅಂತ ಹೇಳ್ಬೋದು. ಹಾಗೆಯೇ ಸಾಮ್ರಾಜ್ಯದ ಮೇಲೆ ಹೇರಲಾದಂತಹ ಒಂದು ನಿರ್ಬಂಧಗಳು ಕೂಡ ಆಂತರಿಕ ವ್ಯಾಪಾರವನ್ನು ಕೂಡ ಸ್ಥಗಿತಗೊಳಿಸುತ್ತೆ. ಆಂತರಿಕ ವ್ಯಾಪಾರ ಅಂತ ಹೇಳಿದ್ರೆ ಗುಪ್ತ ಸಾಮ್ರಾಜ್ಯದ ಒಳಗಡೆನೆ ನಡೀತಾ ಇದ್ದಂತಹ ಒಂದು ವ್ಯಾಪಾರ ವ್ಯವಹಾರ, ಅದಕ್ಕೂ ಕೂಡ ಸಮಸ್ಯೆ ಬಂದುಬಿಡತ್ತೆ. ಇನ್ನು ವ್ಯಾಪಾರ ಇವಾಗ ಕೇವಲ ಗ್ರಾಮಗಳಿಗೆ ಮಾತ್ರ ಸೀಮಿತಗೊಳ್ಳೋ ಹಾಗೆ ಆಗುತ್ತೆ. ಇನ್ನು ವ್ಯಾಪಾರಗಳಲ್ಲಿ ಕಂಡಂತಹ ಒಂದು ಕುಸಿತ ಏನಾಗುತ್ತೆ ಅಂತ ಹೇಳಿದ್ರೆ ಅಲ್ಲಿನ ಅಂದ್ರೆ ಗುಪ್ತ ಸಾಮ್ರಾಜ್ಯದ ನಗರ ಕೇಂದ್ರಗಳ ಅವನತಿಗೂ ಕೂಡ ಕಾರಣ ಆಗುತ್ತೆ. ಸೊ ಈ ಸಂದರ್ಭದಲ್ಲಿ ಉಳ್ಕೊಂಡಿದ್ದು ಅಂತ ಹೇಳಿದ್ರೆ ಪಾಟಲಿಪುತ್ರ ಮಾತ್ರ. ಪಾಟಲಿಪುತ್ರ ಕೇವಲ ಒಂದು ಗ್ರಾಮವಾಗಿ ಬದಲಾಗುತ್ತೆ. ಸೊ ನೆಕ್ಸ್ಟು ಭಕ್ತಿಯನ್ನ ಆಧರಿಸಿದಂತಹ ವಿವಿಧ ಧರ್ಮ ಗ್ರಂಥಗಳಾದಂತಹ ಹಾಗೆ ಧರ್ಮಶಾಸ್ತ್ರಗಳು, ಪುರಾಣಗಳ ಸೃಷ್ಟಿಯ ಕಾಲ ಗುಪ್ತ ಸಾಮ್ರಾಜ್ಯ ಅಂತ ಹೇಳ್ಬೋದು. ಗುಪ್ತರ ಕಾಲದಲ್ಲಿ ಬಹಳಷ್ಟು ಧರ್ಮ ಗ್ರಂಥಗಳು ಹಾಗೆ ಪುರಾಣಗಳ ಸೃಷ್ಟಿ ಆಯಿತು ಅಂತ ಹೇಳ್ಬೋದು. ಇನ್ನು ಗುಪ್ತರ ಕಾಲದಲ್ಲಿ ಬಹಳಷ್ಟು ಹೆಸರಾಂತ ವಿದ್ವಾಂಸರು ಹಾಗೆಯೇ ವಿಜ್ಞಾನಿಗಳು ಕೂಡ ಇದ್ರು. ಇವರ ಕಾಲದಲ್ಲಿ ಇದ್ದಂತಹ ವಿಜ್ಞಾನಿಗಳು ಅಂತ ಹೇಳಿದ್ರೆ ವರಹಾಮಿಹಿರ ಆಗಿರಬಹುದು, 1ನೇ ಭಾಸ್ಕರ, ಆರ್ಯಭಟ, ಚರಕ ಹಾಗೆ ಸುಶ್ರುತ ಈ ಕಾಲದಲ್ಲಿ ಇದ್ದಂತಹ ಶ್ರೇಷ್ಠ ವಿಜ್ಞಾನಿಗಳು. ಹಾಗೆಯೇ ವರಹಾಮಿಹಿರ, 1ನೇ ಭಾಸ್ಕರ ಮತ್ತು ಆರ್ಯಭಟ
ಏನಿದ್ದಾರೆ ಇವರು ಜ್ಯೋತಿಷ್ಯ ಶಾಸ್ತ್ರ ಹಾಗೆಯೇ ಖಗೋಳ ಮತ್ತು ಗಣಿತ ಅಧ್ಯಯನಕ್ಕೆ ಮಹತ್ವದ ಕೊಡುಗೆಯನ್ನು ನೀಡಿರ್ತಾರೆ. ಚರಕ ಮತ್ತು ಸುಶ್ರುತರು ವೈದ್ಯಕೀಯ ಅಧ್ಯಯನವನ್ನು ಮಾಡಿರ್ತಾರೆ. ಇನ್ನು ಚರಕ ಬರೆದಿರ್ತಕ್ಕಂತಹ ಒಂದು ಗ್ರಂಥ ಅಂತ ಹೇಳಿದ್ರೆ ಚರಕ ಸಂಹಿತೆ ಅಂತ ಹೇಳಿ. ಇನ್ನು ಸುಶ್ರುತ ಏನಿದ್ದಾನೆ ಶಸ್ತ್ರಚಿಕಿತ್ಸೆಯನ್ನ ಕುರಿತಾಗಿರುವಂತಹ ಒಂದು ಸುಶ್ರುತ ಸಂಹಿತೆಯನ್ನ ರಚನೆ ಮಾಡ್ತಾನೆ. ಸೊ ಇವರ ಕಾಲದಲ್ಲಿದ್ದಂತಹ ಬಹಳ ಶ್ರೇಷ್ಠ ವಿದ್ವಾಂಸರು ಅಂತ ಹೇಳ್ಬೋದು. ಇದಿಷ್ಟು ಏನು ಗುಪ್ತರು ಹಾಗೆ ಗುಪ್ತ ಸಾಮ್ರಾಜ್ಯದ ಅವನತಿ ಹೇಗಾಯಿತು ಹಾಗೆ ಅವ್ರ ಕಾಲದಲ್ಲಿ ಇದ್ದಂತಹ ವಿದ್ವಾಂಸರ ಬಗ್ಗೆ ತಿಳ್ಕೊಂಡ್ರಿ. ಇದಕ್ಕಿಂತ ಹೆಚ್ಚಿನ ಮಾಹಿತಿ ನಿಮಗೆ ಗುಪ್ತರ ಬಗ್ಗೆ ಬೇಕು ಅಂತ ಹೇಳಿದ್ರೆ ನಾನು ಡಿಸ್ಕ್ರಿಪ್ಷನ್ ನಲ್ಲಿ ಲಿಂಕ್ ಅನ್ನ ಹಾಕಿರ್ತೀನಿ. ಸೊ ನೀವು ಅಲ್ಲಿ ಹೋಗ್ಬಿಟ್ಟು ನೋಡಿದ್ರೆ ಗುಪ್ತರಾಗಿರ್ಬೋದು ವರ್ಧನರ ಬಗ್ಗೆ ಮತ್ತಷ್ಟು ಹೆಚ್ಚಿನ ಮಾಹಿತಿನ ನೀವು ತಿಳ್ಕೊಂಡಂಗಾಗತ್ತೆ. ಸೊ ನೆಕ್ಸ್ಟ್ ವರ್ಧನರ ಬಗ್ಗೆ ನಾವು ನೋಡ್ತಾ ಹೋಗೋಣ. 2 ಶತಮಾನಗಳ ಕಾಲ ರಾಜ್ಯವನ್ನ ಆಳಿದಂತಹ ಗುಪ್ತ ಸಾಮ್ರಾಜ್ಯ ಅಂದ್ರೆ ಕ್ರಿಸ್ತಶಕ 300ರಿಂದ ಕ್ರಿಸ್ತಶಕ 500ರ ತನಕ ಏನು ಗುಪ್ತರು ಆಳ್ವಿಕೆ ಮಾಡಿದ್ರು, ಸುಮಾರು ಸಾಮಾನ್ಯ ಶಕ 6ನೇ ಶತಮಾನದ ವೇಳೆಗೆ ಗುಪ್ತರ ಸಾಮ್ರಾಜ್ಯ ಅವನತಿಯನ್ನ ಹೊಂದುತ್ತೆ. ಆ ಸಂದರ್ಭದಲ್ಲಿ ಗುಪ್ತ ಸಾಮ್ರಾಜ್ಯದ ಅವನತಿಯ ನಂತರ ಎಷ್ಟೋ ಸಣ್ಣ ಪುಟ್ಟ ರಾಜ್ಯಗಳು ಈ ಸಂದರ್ಭದಲ್ಲಿ ಹುಟ್ಕೊಳ್ತವೆ. ಈ ರೀತಿ ಹುಟ್ಟುಕೊಂಡಂತಹ ಸಣ್ಣ ಪುಟ್ಟ ರಾಜ್ಯಗಳಲ್ಲಿ ವರ್ಧನರ ರಾಜ್ಯವು ಕೂಡ ಒಂದಾಗಿರುತ್ತೆ. ಅಂದರೆ ವರ್ಧನರ ರಾಜ್ಯ ವರ್ಧನ ಸಾಮ್ರಾಜ್ಯ ಅಂತಕ್ಕಂಥದ್ದು 6ನೇ ಶತಮಾನದಲ್ಲಿ ಸ್ಥಾಪನೆಯಾಯಿತು ಅಂತ ಹೇಳ್ಬೋದು. ಈ ಒಂದು ವರ್ಧನ ಸಾಮ್ರಾಜ್ಯ ತಾಣೇಶ್ವರದಿಂದ ತಮ್ಮ ಒಂದು ರಾಜ್ಯವನ್ನು ಆಳೋದಕ್ಕೆ ಶುರು ಮಾಡ್ತಾರೆ. ಸೊ ಕೆಲವೊಂದು ಶಾಸನಗಳಾಗಿರ್ಬಹುದು, ಹಾಗೆ ಬಾಣಭಟ್ಟ ಬರೆದಿರ್ತಕ್ಕಂತಹ ಹರ್ಷಚರಿತೆ ಆಗಿರ್ಬೋದು, ಇನ್ನು ಚೀನಾದ ಒಬ್ಬ ಪ್ರವಾಸಿ ಏನಿದ್ದಾನೆ ಹುಯೆನ್ಸಾಂಗ್, ಅವನ ಒಂದು ಬರವಣಿಗೆಗಳಲ್ಲಿ ವರ್ಧನ ಸಾಮ್ರಾಜ್ಯದ ಬಗ್ಗೆ ನಾವು ಬಹಳಷ್ಟು ಮಾಹಿತಿಗಳನ್ನು ಪಡ್ಕೊಳ್ತಾ ಹೋಗ್ಬೋದು. ಇನ್ನು ವರ್ಧನ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದವ್ರು ಯಾರು ಅಂತ ಹೇಳಿದ್ರೆ ಪುಷ್ಯಭೂತಿ ಅಂತಕ್ಕಂಥವನೇನಿದ್ದಾನೆ ವರ್ಧನ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾನೆ. ಈ ಒಂದು ವರ್ಧನ ಸಾಮ್ರಾಜ್ಯದ ಪ್ರಮುಖ ದೊರೆಗಳು ಅಂತ ಹೇಳಿದ್ರೆ ಪ್ರಭಾಕರ ವರ್ಧನ ಹಾಗೆ ಹರ್ಷವರ್ಧನ ಇಬ್ರು ಏನಿದ್ದಾರೆ ವರ್ಧನ ಸಾಮ್ರಾಜ್ಯದ ಪ್ರಮುಖ ದೊರೆಗಳಾಗಿರ್ತಾರೆ. ಹರ್ಷವರ್ಧನನ ತಂದೆ ಯಾರು ಅಂತ ಹೇಳಿದ್ರೆ ಪ್ರಭಾಕರ ವರ್ಧನ, ಹರ್ಷನ ತಂದೆಯಾಗಿ ಆದಂತಹ ಪ್ರಭಾಕರ ವರ್ಧನ, ಹಾಗೆಯೇ ಹರ್ಷವರ್ಧನನ ಸೋದರ ಅಂದರೆ ಆತನ ಅಣ್ಣನಾದಂತಹ ರಾಜವರ್ಧನನ ಮರಣದ ನಂತರ ಅವರಿಬ್ಬರು ಪ್ರಭಾಕರ ವರ್ಧನ ಹಾಗೆ ರಾಜವರ್ಧನ ತೀರ್ಕೊಂಡ ನಂತರ ಹರ್ಷವರ್ಧನ ತಾಣೇಶ್ವರದ ಅಧಿಪತಿ ಆಗ್ತಾನೆ. ತಾಣೇಶ್ವರವನ್ನ ತನ್ನ ಒಂದು ಅಧಿಕಾರಕ್ಕೆ ತಗೊಳ್ತಾನೆ. ಹಾಗೆಯೇ ಹರ್ಷವರ್ಧನನ ಸೋದರಿಯಾದಂತಹ ರಾಜಶ್ರೀಯನ್ನ ಏನು ಮಾಡ್ತಾನೆ, ಕನೋಜಿನ ರಾಜನಾದಂತಹ ಗೃಹವರ್ಮನಿಗೆ ಕೊಟ್ಟು ಮದುವೆಯನ್ನು ಕೂಡ ಮಾಡ್ತಾನೆ. ನೆಕ್ಸ್ಟು ಬಂಗಾಳವನ್ನು ಆಳ್ವಿಕೆ ಮಾಡ್ತಾ ಇದ್ದಂತಹ ಶಶಾಂಕ ಏನಿದ್ದಾನೆ ಕನೋಜಿನ ದೊರೆಯನ್ನ ಕೊಂದು ಬಿಡ್ತಾನೆ. ಕನೋಜಿನ ದೊರೆ ಯಾರಾಗಿರ್ತಾರೆ ಇಲ್ಲಿ ರಾಜಶ್ರೀಯ ಪತಿ ಗೃಹವರ್ಮ ಅಂತಂದ್ರೆ ರಾಜಶ್ರೀ ಯಾರ ತಂಗಿ ಆಗಿರ್ತಾಳೆ, ಹರ್ಷವರ್ಧನನ ತಂಗಿ ಆಗಿರ್ತಾಳೆ. ಹರ್ಷವರ್ಧನ ಕನೌಜ್ನ ರಾಜ ಗೃಹವರ್ಮನಿಗೆ ತನ್ನ ತಂಗಿಯನ್ನು ಕೊಟ್ಟು ಮದುವೆ ಮಾಡಿರ್ತಾನೆ. ಆದರೆ ಇಲ್ಲಿ ಏನಾಗುತ್ತೆ, ಬಂಗಾಳದ ದೊರೆ ಶಶಾಂಕ್ ಏನಿದ್ದಾನೆ ಕನೌಜ್ನ ದೊರೆಯನ್ನ ಕೊಂದು ಹಾಕ್ಬಿಡ್ತಾನೆ. ನಂತರ ಏನಾಗುತ್ತೆ, ಹರ್ಷವರ್ಧನ ಹಾಗೆ ಶಶಾಂಕ್ನ ನಡುವೆ ಯುದ್ಧ ಆಗುತ್ತೆ. ಹರ್ಷವರ್ಧನ ಶಶಾಂಕನನ್ನ ಸೋಲಿಸಿ ಮತ್ತೆ ಕನೌಜನ ವಶಪಡಿಸ್ಕೊಳ್ತಾನೆ. ಆನಂತರ ಬಂಗಾಳದ ರಾಜನ ಮೇಲೆ ದಂಡೆತ್ತಿ ಹೋಗ್ತಾನೆ. ಬಂಗಾಳ ಹಾಗೆ ಮಗಧ ಇವನ ಒಂದು ಆಳ್ವಿಕೆಗೆ ಒಳಪಡುತ್ತೆ. ಯಾರ ಆಳ್ವಿಕೆಗೆ? ಹರ್ಷವರ್ಧನನ ಆಳ್ವಿಕೆಗೆ ಒಳಪಡುತ್ತೆ. ಆದರೆ ದಕ್ಷಿಣದಲ್ಲಿನ ಒಂದು ನರ್ಮದಾ ನದಿ ಏನಿದೆ ಆ ನದಿಯನ್ನು ದಾಟೋದಕ್ಕೆ ಅವನಿಗೆ ಸಾಧ್ಯ ಆಗ್ತಾ ಇರಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಆ ಸಂದರ್ಭದಲ್ಲಿ ಚಾಳುಕ್ಯರ ದೊರೆ 2ನೇ ಪುಲಕೇಶಿ ಏನಿದ್ದಾನೆ ಅಲ್ಲಿ ಆಳ್ವಿಕೆಯನ್ನು ಮಾಡ್ತಾ ಇರೋದ್ರ ಜೊತೆಗೆ ಅವನ ಒಂದು ಅತಿಕ್ರಮಣವನ್ನ ಅಲ್ಲೇ ತಳಿತಾನೆ. ಅವನಿಗೆ ಆ ನರ್ಮದಾ ನದಿಯನ್ನು ದಾಟಿ ಬರೋದಕ್ಕೆ ಹರ್ಷವರ್ಧನ ನನಗೆ ಚಾನ್ಸ್ ಕೊಡೋದಿಲ್ಲ. ಯಾರು? 2ನೇ ಪುಲಕೇಶಿ. ಹಾಗೆಯೇ ಹರ್ಷವರ್ಧನನನ್ನ ಈ ಮುಖಾಂತರ ಪುಲಕೇಶಿ ಏನ್ ಮಾಡ್ತಾನೆ, ಸೋಲಿಸಿಬಿಡ್ತಾನೆ. ಇವನ ಒಂದು ಈ ಸಾಧನೆ ಪುಲಕೇಶಿ ಆಸ್ಥಾನದ ಕವಿಯಾಗಿದ್ದಂತಹ ರವಿಕೀರ್ತಿ ಏನಿದ್ದಾನೆ ಅವನು ರಚನೆ ಮಾಡಿರುವಂತಹ ಒಂದು ಐಹೊಳೆ ಶಾಸನದಲ್ಲಿ ಉಲ್ಲೇಖ ಆಗಿರುವಂಥದ್ದು. ಹಾಗೆಯೇ ಪುಲಕೇಶಿ ವಿರುದ್ಧ ಪರಾಭವಗೊಂಡಂತಹ ಅಥವಾ ಪುಲಕೇಶಿ ಏನು ಹರ್ಷವರ್ಧನನ ಸೋಲಿಸಿರ್ತಾನಲ್ಲ, ಸೊ ಹರ್ಷವನ್ನ ಇದು ಇಂಗಿಸಿತು ಅಂತ ಹೇಳಿ ಅತ್ಯಂತ ರಂಜನೀಯವಾಗಿ ರವಿಕೀರ್ತಿ ಅವನ ಒಂದು ಐಹೊಳೆ ಶಾಸನದಲ್ಲಿ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಬಹಳ ಚೆನ್ನಾಗಿದೆ ಈ ಸಾಲುಗಳು ಕೇಳೋದಕ್ಕೆ ಕೂಡ. ಹಾಗೆಯೇ ರಾಜನ ಆಳ್ವಿಕೆಯಲ್ಲಿ ಮಂತ್ರಿಮಂಡಲವು ಕೂಡ ಬಹಳಷ್ಟು ಸಹಾಯವನ್ನ ಮಾಡ್ತಾ ಇರುತ್ತೆ. ಮಹಾಸಂಧಿ ವಿಗ್ರಹ ಅಂತಂದ್ರೆ ಅನುಸಂಧಾನಗಳನ್ನು ಮಾಡುವವನು ಅಂತ ಹೇಳಿ ಮಹಾಸಂಧಿ ವಿಗ್ರಹ, ಹಾಗೆಯೇ ಮಹಾಬಲಾಧಿಕೃತ ಅಂತ ಹೇಳಿದ್ರೆ ಮಹಾಸೇನಾಪತಿ ಅಂತ ಹೇಳಿ ಭೋಗಪತಿ, ಹಾಗೆಯೇ ದೂತ. ಸೊ ಈ ಎಲ್ಲವೂ ಕೂಡ ಈ ಎಲ್ಲ ಅಧಿಕಾರ ವರ್ಗ ಏನಿತ್ತು ಈ ಒಂದು ಹರ್ಷವರ್ಧನನ ಸಾಮ್ರಾಜ್ಯದಲ್ಲಿ ಕೂಡಿತ್ತು ಅಂತಕ್ಕಂಥದ್ದು. ಜೊತೆಗೆ
ಸಾಮ್ರಾಜ್ಯ ಏನಿದಾವೆ ಪ್ರಾಂತ್ಯಗಳನ್ನಾಗಿ ಅವರು ಡಿವೈಡ್ ಮಾಡ್ಕೊಂಡಿರ್ತಾರೆ. ಇನ್ನು ರಾಜ್ಯಕ್ಕೆ ಬರ್ತಾ ಇದ್ದಂತಹ ಆದಾಯದ ಮೂಲ ಯಾವುದು ಅಂತ ಹೇಳಿದ್ರೆ ಭೂಕಂದಾಯ ಏನಾಗಿರುತ್ತೆ, ವರ್ಧನರ ರಾಜ್ಯದ ಮುಖ್ಯ ಆದಾಯ ಆಗಿರುತ್ತೆ. ಜೊತೆಗೆ ಸಾಮಂತ ರಾಜರುಗಳು ಇವನಿಗೆ ಕಪ್ಪವನ್ನು ಕೂಡ ಕೊಡ್ತಾ ಇರ್ತಾರೆ, ಕಪ್ಪ ಕಾಣಿಕೆ ಅಂತ ಏನು ಹೇಳ್ತೀವಲ್ಲ, ಸೊ ಹಾಗೆ ಕಪ್ಪ ಕಾಣಿಕೆಯನ್ನು ಕೂಡ ಕೊಡ್ತಾ ಇರ್ತಾರೆ. ರಾಜ ಏನಿದ್ದಾನೆ ಇವರಿಗೆ ಭೂಮಿಯನ್ನ ಕೊಡುಗೆಯಾಗಿ ಕೊಟ್ಟು ಅದರ ಪ್ರತಿಯಾಗಿ ಏನ್ ಮಾಡ್ತಾ ಇರ್ತಾನೆ, ಅವನು ಸೈನ್ಯದ ಸಹಾಯವನ್ನ ಪಡ್ಕೊಳ್ತಾ ಇರ್ತಾನೆ. ಸಾಮಂತ ರಾಜರಿಗೆ ಹರ್ಷವರ್ಧನ ಏನ್ ಮಾಡ್ತಾ ಇರ್ತಾರೆ, ಭೂಮಿಯನ್ನ ಗಿಫ್ಟ್ ಆಗಿ, ಕೊಡುಗೆಯಾಗಿ ಅಥವಾ ಉಡುಗೊರೆಯಾಗಿ ಕೊಟ್ಟು ಅದರ ಪ್ರತಿಫಲವಾಗಿ ಅವನು ಏನ್ ಮಾಡ್ತಾನೆ, ಯಾವ್ದಾದ್ರು ಒಂದು ಯುದ್ಧ ಸಂದರ್ಭದಲ್ಲೋ ಅಥವಾ ಯಾವ್ದಾದ್ರು ಒಂದು ಸಮಸ್ಯೆ ಸಂದರ್ಭದಲ್ಲಿ ಸಾಮಂತ ರಾಜರ ಸೈನ್ಯವನ್ನ ಅವನು ಏನ್ ಮಾಡ್ತಾ ಇದ್ದ, ಸಹಾಯಕ್ಕೋಸ್ಕರ ಪಡ್ಕೊಳ್ತಾ ಇದ್ದ. ಹೀಗೆ ಅರಸರು ದುರ್ಬಲಗೊಂಡಾಗ ಸಾಮಂತರು ಏನಾಗಿದ್ರು, ಸ್ವತಂತ್ರರಾಗ್ತಾ ಇದ್ರು. ನಂತರ ಭೂದಾನವನ್ನ ಬೇರೆ ಬೇರೆ ಸಮುದಾಯಗಳಿಗೆ ಹಾಗೇನೆ ಬೇರೆ ಬೇರೆ ಧರ್ಮದವರಿಗೆ ಇವರು ಕೊಡ್ತಾ ಇರ್ತಾರೆ. ನಂತರ ಏನಾಗುತ್ತೆ, ಹರ್ಷವರ್ಧನ ಏನಿದ್ದಾನೆ ಬೌದ್ಧ ಧರ್ಮಕ್ಕೆ ಹೆಚ್ಚಿನ ಒಂದು ಇಂಪಾರ್ಟೆನ್ಸ್ ಅನ್ನ ಕೊಡ್ತಾನೆ. ಸೊ ಈ ಕಾಲದಲ್ಲಿ ಅಂದ್ರೆ ವರ್ಧನ ಸಾಮ್ರಾಜ್ಯದಲ್ಲಿ ಹೆಚ್ಚಿನ ಮಟ್ಟದಲ್ಲಿ ವ್ಯಾಪಕವಾಗಿದ್ದಂತಹ ಬೌದ್ಧ ಧರ್ಮದ ವಿವರಣೆಯನ್ನ ಹುಯೆನ್ ಸಾಂಗ್ನ ಬರವಣಿಗೆಯಿಂದ ನಾವು ತಿಳ್ಕೋಬಹುದು. ಹಾಗೇನೆ ಬೌದ್ಧರ ನಳಂದ ವಿದ್ಯಾಕೇಂದ್ರ ಏನಿದೆ ಈ ಕಾಲದಲ್ಲಿ ಅತ್ಯಂತ ಚಟುವಟಿಕೆಯಿಂದ ಕೂಡಿದಂತಹ ಒಂದು ವಿದ್ಯಾಕೇಂದ್ರ ಅಂತ ಹೇಳ್ಬೋದು. ಹಾಗೆ ಅದಕ್ಕೆ ರಾಜನ ಆಶ್ರಯ ಕೂಡ ಇತ್ತು, ಅಂದ್ರೆ ಆ ಒಂದು ವಿದ್ಯಾಕೇಂದ್ರಕ್ಕೆ ರಾಜನ ಒಂದು ಸಹಾಯ ಕೂಡ ಇತ್ತು, ಹೆಚ್ಚಿನ ಮಟ್ಟದಲ್ಲಿ ಸಹಕಾರವನ್ನು ಕೂಡ ನೀಡ್ತಾ ಇದ್ದ ಅಂತಕ್ಕಂಥದ್ದು. ಇನ್ನು ಈ ಒಂದು ನಳಂದ ವಿಶ್ವವಿದ್ಯಾಲಯಕ್ಕೆ ಬುದ್ಧನು ಕೂಡ ಭೇಟಿ ಮಾಡಿದ್ದ ಅಂತಕ್ಕಂತಹ ಒಂದು ಉಲ್ಲೇಖ. ಜೊತೆಗೆ ಹರ್ಷವರ್ಧನ ಏನಿದ್ದಾನೆ ನಳಂದ ವಿಶ್ವವಿದ್ಯಾಲಯಕ್ಕೆ 25 ಮೀಟರ್ ಎತ್ತರದ ಒಂದು ಕಂಚಿನ ಬುದ್ಧನ ಪ್ರತಿಮೆಯನ್ನ ನಳಂದಕ್ಕೆ ಕಾಣಿಕೆಯಾಗಿ ನೀಡಿದ್ದಾನೆ ಅಂತಕ್ಕಂತಹ ಒಂದು ಉಲ್ಲೇಖ. ಜೊತೆಗೆ ಕುಮಾರಗುಪ್ತ ಇಲ್ಲಿನ ಒಂದು ಲಲಿತ ಕಲಾ ಶಾಲೆಯೊಂದಕ್ಕೆ ಕೊಡುಗೆಯನ್ನು ಕೂಡ ನೀಡಿದ್ದಾನೆ ಅಂತಕ್ಕಂಥದ್ದು. ಈ ವಿಶ್ವವಿದ್ಯಾಲಯದಲ್ಲಿ ಬೋಧನೆಯನ್ನ ಮಾಡ್ತಾ ಇದ್ದಂತಹ ಪ್ರಸಿದ್ಧ ವಿದ್ವಾಂಸರು ಅಂತ ಹೇಳಿದ್ರೆ ನಾಗಾರ್ಜುನ ಹಾಗೇನೆ ಧರ್ಮಪಾಲರು ಅಂತ ಹೇಳಿ ಇಬ್ಬರು ವಿದ್ವಾಂಸರು ಈ ನಳಂದ ವಿಶ್ವವಿದ್ಯಾಲಯದಲ್ಲಿ ಬೋಧನೆಯನ್ನ ಮಾಡ್ತಾ ಇದ್ರು ಅಂತಕ್ಕಂಥದ್ದು. ಅದರ ಜೊತೆಗೆ ಚೀನಾದ ಪ್ರವಾಸಿಯಾದಂತಹ ಹುಯೆನ್ ಸಾಂಗ್ ನಳಂದ ವಿಶ್ವವಿದ್ಯಾಲಯಕ್ಕೆ ಭೇಟಿಯನ್ನು ನೀಡಿ ಅಲ್ಲಿ ಸ್ವಲ್ಪ ಸಮಯ ಇದ್ದು ಈ ಒಂದು ಪ್ರದೇಶದ ಬಗ್ಗೆ ಬಹಳ ವಿವರವಾಗಿ ಬಣ್ಣನೆಯನ್ನ ಅವನ ಒಂದು ಗ್ರಂಥದಲ್ಲಿ ಉಲ್ಲೇಖ ಮಾಡಿದ್ದಾನೆ ಅಂತಕ್ಕಂಥದ್ದು. ಹಾಗೆ ಈ ಪ್ರದೇಶದಲ್ಲಿ ಬಹಳಷ್ಟು ಸ್ತೂಪಗಳಾಗಿರಬಹುದು, ಚೈತ್ಯ ವಿಹಾರಗಳಾಗಿರಬಹುದು, ಜೊತೆಗೆ ವಿಶ್ರಾಂತಿ ಗೃಹಗಳು, ಆಮೇಲೆ ಅಲ್ಲಲ್ಲಿ ಕುತ್ಕೊಳ್ಳೋದಿಕ್ಕೆ, ರೆಸ್ಟ್ ಮಾಡೋದಕ್ಕೆ ಮೆಟ್ಟಿಲುಗಳು, ಧ್ಯಾನದ ಕೊಠಡಿಗಳು, ಬೋಧನಾ ಕೊಠಡಿಗಳು, ಹಾಗೇನೆ ಇಲ್ಲಿ ಬೇರೆ ಬೇರೆ ಕಟ್ಟಡಗಳು ಇದರ ಒಂದು ವೈಭವವನ್ನ ನಮಗೆ ಸಾರಿ ಹೇಳುವಂಥದ್ದು. ಇನ್ನು ಈ ನಳಂದ ವಿಶ್ವವಿದ್ಯಾಲಯವನ್ನ ಗುಪ್ತ ದೊರೆಗಳು ಹಾಗೇನೆ ಹರ್ಷವರ್ಧನ ಬಹಳಷ್ಟು ಪೋಷಣೆಯನ್ನ ಮಾಡಿದ್ದಾರೆ ಅಂತ ಹೇಳ್ಬೋದು. ಇನ್ನು ಸ್ವಲ್ಪ ವರ್ಷಗಳ ನಂತರ ನಳಂದ ವಿಶ್ವವಿದ್ಯಾಲಯ ಏನಾಗುತ್ತೆ, ಬೆಂಕಿ ಅಪಘಾತ ಒಂದಕ್ಕೆ ಆಹುತಿಯಾಗಿ ಅಲ್ಲಿ ಇದ್ದಂತಹ ಎಷ್ಟೋ ಕೃತಿಗಳು, ಎಷ್ಟೋ ಗ್ರಂಥಗಳು ಬೆಂಕಿಯಲ್ಲಿ ಸುಟ್ಟು ನಾಶ ಆಗಿ ಹೋಗುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಇದಾಗಿತ್ತು ಗುಪ್ತರು ಹಾಗೂ ವರ್ಧನರು ಪಾಠದ ವಿವರಣೆ. ಸೊ ಈ ಪಾಠ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ, ಹಾಗೆ ಇಷ್ಟ ಆಗಿದೆ ಅಂತ ಕೂಡ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರೂ ಕೂಡ ನನಗೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ನಮಸ್ಕಾರ.